ಒಳ್ಳೆ ಮರಿ ಹಾಕಿದ್ ಬೆಕ್ನಂಗ್ ಒದ್ದಾಡ್ತಾ ಇದ್ಯಾ? ದೇವಿ ಏನೋ ಕಾಣಿಸ್ತಾ ಇಲ್ಲ. ನನ್ನ ಮಗ ಯಾವಾಗ್ಲೂ ದೇವಿ ದೇವಿ ಹೊಡ್ಕೊತಾ ಇರ್ತಾನೆ. ನೀನ್ ದೇವಿ ಫೋಟೋ ತೆಗಿಬೇಕು ಅಂದ್ಲು, ನನ್ ಕ್ಯಾಮೆರಾ ಕೊಟ್ಟು ಕಳಿಸ್ದೆ. ಎಲ್ಲಿ ಕಳಿಸ್ದ? ರಷ್ಯಾಗೆ ಹೋಗ್ತೀಯಾ? ರಷ್ಯಾ ಏನ? ನಾನ್ ದೇವಿ ಚಂದ್ರಲೋಕದಲ್ಲಿ ನೋಡಕ್ ಹೋಗ್ತೀನಿ ಕಣ. ಹೋಗ. ಶಿವು, ದೇವಿ ಅಲ್ಲಿದ್ದಾಳಲ್ಲ? ಪುನರ್ಜನ್ಮ ಇದೆ ಅನ್ನೋದು ನಿಜ ಕಣ. ನಾನ್ ದೇವಿ ಮುಖ ನೋಡಿದ್ಮೇಲೆ ಹಿಂದಿನ ಜನ್ಮಗಳೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ಹಾಗಾದ್ರೆ ಹಿಂದಿನ ಜನ್ಮದಲ್ಲಿ ನೀನೇನಾಗಿದ್ದೀಯೋ? ಇವನ್ ದುಂಬಿ ಆಗಿದ್ದ, ನೀನು ಬೊಂಬಾಗಿದ್ದೆ. ಇವನ್ ಸದಾ ನೀನ್ ಕೊರಿತಾ ಇದ್ದ. ಶಟ್ ಅಪ್. ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಪ್ರೇಮ, ಯುಗ ಯುಗಾಂತರದ ಪ್ರೇಮ, ತಲಾಂತರದ ಪ್ರೇಮ ಕಣೋ. ಹಾಗನೆ ನಿನಗ್ ನಿಜವಾದ ಒಳ್ಮೆ ಅಷ್ಟೊಂದು ಪ್ರೀತಿ ಇದ್ರೆ ಏನೋ ಮಾಡ್ಬೇಕು? ಸೀದಾ ಅವಳ ಹತ್ರ ಹೋಗ್ಬೇಕು, ನಮ್ಮ ಎದುರಿಗೆ ಅವ್ಳು ತಗೋಬೇಕು. ತಪ್ಕೊಂಡ್ರೆ ಏನೋ ಕೊಡ್ತೀಯಾ? 50 ರೂಪೀಸ್. 50 ರೂಪೀಸ್ ಬೇಡ ಕಣೋ, ರೂಪಾಯಿ ಬರುತ್ತಂದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತಾನೆ. ಮೊದ್ಲಾಗ ತಗೊಳ್ಳೋ. ನೋಡ್ತೀಯಾ? ನೋಡ ನೋಡು. ಹಾಯ್ ದೇವಿ. Hi. I'm learning photography. ಫೋಟೋಗ್ರಫಿ? Yeah. ಫೋಟೋಗ್ರಫಿ ಅಂತ ಜ್ಞಾಪಕ ಬಂತು. ಬನ್ನಿ ಹೇಳ್ತೀನಿ. ನಮ್ ಕಾಲೇಜ್ನಲ್ಲಿ ವಿಠಲ್ ಅಂತ ಹುಡುಗ ಇದ್ದ. ಅವನ್ಗೆ ನಮ್ ಕ್ಲಾಸ್ ಹತ್ರ ಸರೋಜನ ಹುಡುಗಿ ಕಂಡ್ರೆ ಪ್ರಾಣ. ಅವಳು ಗೊತ್ತಾಗ್ದಾಗೆ ಅವಳನ್ನ ಫಾಲೋ ಮಾಡಿ ಕೂತ್ ಕಡೆ ನಿಂತ್ ಕಡೆ 1 ಡಜನ್ ಫೋಟೋಗ್ರಾಫ್ಸ್ ತೆಗ್ದ. Very interesting. ಆಮೇಲೆ ಆ ಫೋಟೋಸ್ ಎಲ್ಲ ಬ್ಲೋ ಅಪ್ ಮಾಡಿ ಅವಳ ಹತ್ರ ತಗೊಂಡು ಕೊಟ್ಟು, ಸರೋಜಿ ಐ ಲವ್ ಯು ಅಂತ. ಅದಕ್ಕೋಡ್ ಏನ್ ಮಾಡಿದ್ಲು? ಫಳ ಅಂತ ಕೆನೆ ಹೊಡೆದ್ಬಿಟ್ಲು. ಅವ್ನ್ ಸುಮ್ನೆ ಇದ್ನಾ? ಹೇಗ್ ಸುಮ್ನೆ ಇರ್ತಾನೆ? ಒಂದಿನ ಸರೋಜ ಮಾಡಿ ಮೆಟ್ಲಿಂದ ಇಳಿದು ಬರ್ತಿರುವಾಗ ಮೆಟ್ಲ ಮೇಲೆ ಬಾಳೆನ್ ಸಿಪ್ಪೆ ಬಿಸಾಕ್ತ. ಎಲ್ಲೂ ನೋಡ್ತಿದ್ದ ಹುಡುಗಿ ಆ ಸಿಪ್ಪೆ ಮೇಲೆ ಕಾಲು ಇಟ್ಟೇ ಬಿಟ್ಲು. ಅಯ್ಯೋ ಪಾಪ. ಆಮೇಲೆ? ಆಮೇಲೆ ಏನು, ಜರ್ರ ಅಂತ ಜಾರಿ 18 ಮೆಟ್ಲಿಂದ ಕೆಳಗಡೆ ಬೀಳ್ತಾನೆ ನನ್ನ ಮಗ. ಏನಾಯ್ತು? ನಾನು ಮುಂಚಿನ ಕರೆದೆ, ಬೀಳ್ತಾ ಸರೋಜನ ಹೀಗೆ ಬಾಳ ತಪ್ಕೊಂಡ್ಬಿಟ್ಟೆ. ಶಿವರಾಜ್ 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 ಶಿವರಾಜ್. ಓ ಸಾರಿ, ಎಮೋಷನಲ್ ಮರ್ತ್ಬಿಟ್ಟೆ. ನೀವು ತೆಗಿ 50 ರೂಪಾಯಿ. ಆಮೇಲೆ ಕೊಡ್ತೀನೋ. ಬೆಟ್ಸ್ ಅಂದ್ಮೇಲೆ ಬೆಟ್ಸ್. ಈಗಲೇ ಕೊಡ. ಈಗ ನನ್ನ ಹತ್ರ ಇಲ್ಲ. ಕೊಡ. I love you. I love you. ದೇವಿ, really I love you. ಲೇ, ನೀನ್ ಲವ್ ಅಂದ್ರೆ ಏನೋ ಪ್ರಯೋಜನ? ಲವ್ ಅನ್ನೋದು ಒನ್ ವೇ ಟ್ರಾಫಿಕ್ ಅಲ್ಲ. ಇಬ್ರು ಸೇರಿ ಪ್ರೀತಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ. ಅವಳಿಗೂ ನನ್ನ ಮೇಲೆ ಪ್ರೀತಿ ಇದೆಯೋ? ನಾನ್ ಗಂಡ್ಸು, ಬೋಲ್ಡ್ ಆಗಿ ಹೇಳ್ತಿದ್ದೀನಿ. ಅವಳು ಹೆಣ್ಣು, ಪಾಪ ಹೇಳೋಕ್ ನಾಚ್ಕೋತಿದ್ದಾಳೆ. ಅದ್ ಸರಿ, ಅದಕ್ ನಾವೇನೋ ಮಾಡಕ್ಕಾಗತ್ತೆ? ನೀವೇನೋ ಮಾಡಕ್ಕಾಗತ್ತೆ, ನಾನೇ ಏನಾದ್ರು ಮಾಡ್ಬೇಕು. ಅವಳಿಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ. ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ರಾತ್ರಿ ಹೋಗಿ ಅವಳ ಪಕ್ಕದಲ್ಲಿ ಮಲ್ಕೋ. ಜಸ್ಟ್ ಸುಮ್ನೆ ಒಂದ್ ಸ್ವಲ್ಪ ಹೊತ್ತು. ಆಗ ನಾನು ಒಪ್ಕೋತೀನಿ ನೀನ್ ಟ್ರೂ ಲವರ್ ಅಂತ. ಆಗ ಗೆದ್ರೆ ಏನ್ ಕೊಡ್ತೀಯ? 100 ರೂಪಾಯಿ ಕೊಡ್ತೀನಿ. ಚಾಲೆಂಜ್. ಹೋಗಿ ಹೋಗಿ ಹುಡುಗಿ ಪಕ್ಕದಲ್ಲಿ ಮಲ್ಕತ್ತೀನಿ ಚಾಲೆಂಜ್ ಮಾಡಿದ್ದಿಲ್ಲ, ಇದು ಸಾಧ್ಯನಾ? ಖಂಡಿತ ಸಾಧ್ಯಮ್ಮ. ನೀನು ಹೆಲ್ಪ್ ಮಾಡೋಗಿದ್ರೆ. ಲೋ, ನಾನು ಯಾವಾಗ್ಲೂ ನಿನ್ ಕಡೆನೆ. ನೀನ್ ಗೆದ್ದಿದ್ರಲ್ಲಿ ಅರ್ಧ ನನ್ ಕೊಡ ಹಾಗಿದ್ರೆ. ಸರಿಯಪ್ಪ, ಕೊಡ್ತೀನಿ. ಹೇಳು, ಏನ್ ಮಾಡ್ಬೇಕು? ಇವಾಲೆ. ಓಕೆ ಓಕೆ. ಯಾಕಣ್ಣ ಇಷ್ಟ ಲೇಟು? ಸ್ವಲ್ಪ ಕೆಲಸ ಇತ್ತು. ನಿನಗೋಸ್ಕರ ಕಾದು
ನಾನು ಊಟ ಮಾಡ್ಬಿಟ್ಟೆ. ನಂದು ಊಟ ಆಯ್ತು, ನಿಮ್ಮ ಹೊಲಕ್ಕೆ ಹೋಗು. ಸರಿ. ಶಿವರಾಜ್, 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 ಶಿವರಾಜ್. ಸರ್ 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 ಹೇಳಿಸ್ಬೇಡಿ ಸರ್. ನಮ್ ಶಿವರಾಜ್ ಸ್ಲೀಪ್ ವಾಕರ್. ರಾತ್ರಿ ಹೊತ್ತು ಒಬ್ನೇ ಎಲ್ಲೆಲ್ಲ ನಡ್ಕೊಂಡು ಹೋಗ್ತಾನೆ, ಯಾರ ಪಕ್ಕದಲ್ಲ ಮಲ್ಕೊಂಡ್ಬಿಡ್ತಾನೆ ಸರ್. ಗಾಬರಿ ಮಾಡಿ ಎಚ್ಚರ ಮಾಡಬಾರ್ದು. ಯಾಕೆ? ಹಾರ್ಟ್ಗೆ ತೊಂದರೆ ಆಗುತ್ತಂತೆ. ಯಾರು ಹೇಳಿದ್ರು? ಅವ್ರ ಅಪ್ಪ ಹೇಳಿದ್ರು. ಸರಿಯಾಗಿ ಡಾಕ್ಟರ್ ತೋರಿಸ್ಬೇಕಾಗಿತ್ತು. ತೋರಿಸ್ತಂತೆ. ಏನು ಪ್ರಯೋಜನ ಆಗ್ಲಿಲ್ವಾ? ಇಲ್ಲ ಸರ್, ಇದೊಂಥರ ಕಾಯಿಲೆ, ನ್ಯೂಯಾರ್ಕ್ ಸೋಮ್ನಾಂಬಲಿಸಮ್ ಅಂತ. ಅದಕ್ಕೆ ಏನ್ ಮಾಡ್ಬೇಕಂತೆ? ಮದುವೆ ಮಾಡಿದ್ರೆ ಸರಿಯಾಗುತ್ತಂತೆ. ಬೇಗ ಏರ್ಪಾಟ್ ಮಾಡಿ. ಅವರಪ್ಪ ಅದೇ ಪ್ರಯತ್ನ ಸರ್. ಅದ್ ಸರಿ, ಇವತ್ತು ನಾನು ನೋಡಿದ್ರೆ ಸರಿ ಹೋಯ್ತು. ಅಕಸ್ಮಾತ್ ಹೀಗೆ ನಿದ್ಗಣದ ಹೊರಗಡೆ ಹೋದ್ರೆ ಏನ್ ಗತಿ? ಹಾ, ನೀವೇನು ವರಿ ಮಾಡ್ಕೊಬಿಡಿ ಸರ್, ಇನ್ಮೇಲೆ ನಾವು ಸರಿಯಾಗಿ ನೋಡ್ಕೋತೀವಿ. ಶಿವು, ಲೋ ಶಿವು, ಸುಮ್ನೆ ಲೋ ಶಿವು, ಏನ? ಎದ್ದೇಳು ಎದ್ದೇಳು. ನಾನೆಲ್ಲೋ ಇದೀನಿ. ಗೋಪಾಲ್ ರಾಯ ರೂಮಲ್ಲೋ. ಹಾ, ಸಾರಿ ಸರ್, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ನಿದ್ದೆ ಹಾಳಾಯ್ತು. ಇರ್ಲಿ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಚೆನ್ನಾಗ್ ಬಂತಾ? ಇವನ್ ಗೊರ್ಕೆ ಗದ್ದಲದಲ್ಲಿ ನಿದ್ದೆ ಎಲ್ಲಿ ಬರುತ್ತೆ? ಲೋ ಶಿವು, ನಾನ್ ಗೊರ್ಕೆ ಹೊಡ್ದೇನೋ. ನೋಡಪ್ಪ, ಈ ಗೊರ್ಕೆ ಪರ್ಕೆ ಎಲ್ಲ ನಂಗೆ ಗೊತ್ತಿಲ್ಲ. ರಾತ್ರಿ ಎಲ್ಲ ಒಳ್ಳೊಳ್ಳೆ ಕನಸು, ಸೊಗಸಾದ ನಿದ್ದೆ. ಹಲೋ, ಗುಡ್ ಮಾರ್ನಿಂಗ್. Good morning. ಮಾರ್ನಿಂಗ್. ದೇವಿ, ನಿದ್ದೆ ವಿಷಯ ಅವ್ನು ಕೇಳ್ಬಿಡಮ್ಮ. ಶಿವರಾಜು ಸ್ಲೀಪ್ ವಾಕರ್. ನ್ಯೂಯಾರ್ಕ್ ಸುಮ್ಮನ ಕಾಯಿಲೆ ಅಂತೆ. ನಿನ್ನೆ ಮಧ್ಯರಾತ್ರಿಲೆದ್ದು ನನ್ನ ಪಕ್ಕ ಬಂದು ಮಲಗಿದ್ದ. ಅವನ ಸ್ನೇಹಿತನಿಗೆ ರೂಮಿಗೆ ಕಳಿಸ್ದೆ. ಏನಮ್ಮ? ನೋಡೋಣ, ಇವ್ರು ಇಲ್ಲಿ ಬಂದ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಜೋರಾಗಿ ಮಾತಾಡ್ಬೇಡಮ್ಮ. ಇಂತಹ ಸಮಯದಲ್ಲಿ ಗಲಾಟೆ ಮಾಡಿ ಎಚ್ಚರ ಮಾಡಿದ್ರೆ ಹೃದಯಕ್ಕೆ ಅಪಾಯ ಆಗುತ್ತೆ. ಶಿವು, ಶಿವು, ಎದ್ದೇಳು. ಗುರು, ನಾ ಇಲ್ಲಿಗೆ ಬಂದು ನಾನೇ ಕರ್ಕೊಂಡ್ ಮಲಗಿಸ್ತೆ. ಎದ್ದೇಳ ಮೇಲೆ. ಯಾಕೋ ಎಲ್ಲೆಲ್ಲೋ ಬಂದ್ ಮಲಗಿ ನಮ್ಮ ಮಾನ ಕಳಿತ್ಯಾ. ಐ ಆಮ್ ವೆರಿ ಸಾರಿ. ದಯವಿಟ್ಟು ನಾ ಕ್ಷಮಿಸಿ. ಪರವಾಗಿಲ್ಲ ಬಿಡಿ. ಅನಾರೋಗ್ಯ ಯಾರೇನ್ ಮಾಡಕ್ಕಾಗತ್ತೆ? ನಿಮ್ಗೆ ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ ತಾನೆ? ಆ ಇಲ್ಲ, ಏನು ತೊಂದ್ರೆ ಆಗ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಡೀರೋ. ರೀ, ರಾತ್ರಿ ಹೊತ್ತು ಅಡಿಗೆ ಮನೆ ಹತ್ರ ನಾ ಒಬ್ಳೆ ಮಲಗಿರ್ತೀನಿ. ಎಲ್ಲಿ ಗ್ರಾಚಾರ? ಹಗ್ಗ ಕೊಡ್ತೀನಿ, ಅವ್ರ ಕೈ ಕಾಲ್ ಕಟ್ ಹಾಕಿ. ಅದಪ್ಪ ವರ್ಷ. ಅಬ್ಬಬ್ಬಾ, ಈಗೇನಂತೀಯ? ತೆಗೆ 100 ರೂಪಾಯಿನ. ಯಾಕೋ 100 ರೂಪಾಯಿ? ಚಾಲೆಂಜ್ ಗೆದ್ದಿದ್ಕಮ್ಮ.
ಶುದ್ಧ ಜಿಗ್ನೆ ನನ್ ಮಕ್ಳು. ಇರೋದೇ 100 ರೂಪಾಯಿ. ಸೊಳ್ಳಮ್ಮ 50 ಯಾಕೋ ಹೆಲ್ಪ್ ಮಾಡಿದ ಕಮಿಷನ್. ಕಮಿಷನ್? ಹ್ಮ್ 3 ಜನ ಸೇರಿ ಈ ಚಿಕ್ಕ ರೂಮ್ನ ಕ್ಲೀನ್ ಆಗಿ ಇಟ್ಕೊಳಕ್ಕಾಗಲ್ವಾ? ಖಂಡಿತ ಆಗಲ್ಲ. ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಹೆಂಗಸ್ರ ಕೆಲಸ ಅಲ್ವೇನೆ? ನಾನ್ ಬಟ್ಟೆಗಳನ್ನ ಮಡಿಸ್ತೀನಿ, ನೀನು ರೂಮ್ ಕ್ಲೀನ್ ಮಾಡು. ಹ್ಮ್ ಯಾವ ಶುಭ ಮುಹೂರ್ತದಲ್ಲಿ ದೇವಿನ ನೋಡಿದ್ನೋ ಆಗ್ನಿಂದ ನನ್ನ ಕಣ್ ತುಂಬಾ, ನನ್ನ ಮನಸ್ಸು ತುಂಬಾ, ಹೃದಯ ತುಂಬಾ ಅವಳೇ ತುಂಬಿಕೊಂಡಿದ್ದಾಳೆ. ಮೊನ್ನೆ ದಿನ ಗುರುರಾಜನ್ ಜೊತೆ ಹಠ ಕಟ್ಟಿ ಇದಕ್ಕ ಅವತ್ ನಿದ್ದೆ ನಡೆಯೋ ಕಾಯಿಲೆ ಅಂತ ಹೇಳಿ ಗಲಾಟೆ ಮಾಡಿದ್ದು. ಏನಮ್ಮ ಒಬ್ರೇ ಮಾತಾಡ್ಕೋತಾ ಇದ್ದೀರಾ? ಹೇಳ್ತೀನಿ, ನೀನ್ ರೂಮ್ ಕ್ಲೀನ್ ಮಾಡ್ಬಿಟ್ಪಾ. ಕೂಗ್ಬಿಡಿ, ನಿಮ್ಗೆ ನಿದ್ದೆ ನಡೆಯೋ ಕಾಯಿಲೆ, ಅಮ್ಮ ಅವ್ರಿಗೆ ಹೊಡೆಯೋ ಕಾಯಿಲೆ. ಇದು ವಾಷಿಂಗ್ಟನ್ ಸೋಮ್ನಾಂಬ್ಲಿಸಮ್ ಅನ್ನೋ ಕಾಯಿಲೆ. ಶಿವರಾಜ್, 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 ಏನಾಯ್ತು ಶಿವರಾಜ್? ನೀನ್ ಯಾಕೆ ಕುಡ್ತೀಯ? ಅಳ್ಬೇಡ್ವ? ಅನ್ಯಾಯವಾಗಿ ಹುಡುಗಾಟ ಆಡಕ್ ಹೋಗಿ ನಿಮ್ಮನ್ನ ಹೊಡೆದ್ಬಿಟ್ಟೆ.